ಇದ್ದಾರೆ ಅಂದರೆ ಬಸವರಾಜ್ ಅಕ್ಕಡಿ. ಜಸ್ಟ್ ಒಂದು 2 minutes ಅವ್ರ ಜೊತೆ ಮಾತಾಡಿದ್ರೆ ಎಂಥ ಗಾಢ ಬುದ್ಧಿವಂತಿಕೆ, ಅದ್ಭುತವಾದಂಥ ಬುದ್ಧಿವಂತಿಕೆ. ಏನು ಮಾನವ ಕಂಪ್ಯೂಟರ್ ಅಂತ ಎಚ್.ಡಿ. ರಾಜೇಶ್ ಸ್ನೇಹ ಬಳಗದ ವತಿಯಿಂದ ಸನ್ಮಾನ. ಇದು 7ನೇ ಕಾಲ. ಎಷ್ಟೋ ಜನರ ಬಾಯಲ್ಲಿ ಮುಂದೊಂದು ದಿನ ಮನುಷ್ಯನಿಗೆ ಪರ್ಯಾಯವಾಗಿ ಕಂಪ್ಯೂಟರ್ಗಳು ತನ್ನ ಕಾರ್ಯವನ್ನು ನೆರವೇರಿಸುತ್ತೆ ಅಂತ ಹೇಳೋದನ್ನ ಹೇಳಿದೆ. ಆದರೆ ಇದು ಎಂದೂ ಸಾಧ್ಯವಿಲ್ಲದ ಮಾತು. ಕಂಪ್ಯೂಟರ್ ಆಗಲಿ ಇನ್ನಿತರ ಯಾವುದೇ ತಂತ್ರಜ್ಞಾನವಾಗಲಿ ಮನುಷ್ಯನ ಬದುಕಿಗೆ ಪೂರಕವಾಗಿ ನಿಲ್ಲಬಹುದೇ ಹೊರತಾಗಿ ಪರ್ಯಾಯವಾಗಲು ಸಾಧ್ಯವೇ ಇಲ್ಲ ಎಂಬುದನ್ನು ಸಾಧಿಸಿ ತೋರಿದನ್ನು ವಿಕ್ಟ್ರಿ ರಾಜು ಸರ್ ಅವರು ಭಾಳ ವಿನೂತನವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಈ ವರ್ಷವೂ ಸಹಿತ ಸೆಕೆಂಡ್ ಇಯರಲ್ಲಿ ಹೈಯೆಸ್ಟ್ ಅಂಕ ತಗೊಂಡವರಿಗೆ ಅವರಿಗೆ ಪುರಸ್ಕಾರ ಮಾಡುವಂಥ ಪ್ರೋತ್ಸಾಹ ನೀಡುವಂಥ ಅದ್ಭುತವಾದ ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಿಂಗೆ ಅವ್ರ ಸೇವೆ ಮುಂದುವರಿರಿ. ಆಮೇಲೆ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿ. ಯಾಕಂದರೆ ಸುಮಾರು 10 ವರ್ಷ ಒಡನಾಟ ನಮ್ಮದು ಅವ್ರದ್ದು. ಈ ಮೈಸೂರು ಭಾಗದಲ್ಲಿ ಅವರು ಸಮಾಜ ಸೇವೆ ಮತ್ತು ಸೇವಾ ಮನೋಭಾವಕ್ಕೆ ಮತ್ತೊಂದು ಹೆಸರೇ ನಮ್ಮ ರಾಜೀವ್ ಸರ್ ಅವರು. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚೆಚ್ಚು ಸಾಮಾಜಿಕ ಕಾರ್ಯಗಳು ಅವರಿಂದ ನೆರವೇರಲಿ. ಮತ್ತು ನಮ್ಮ ಪರಿಪೂರ್ಣ ಕನ್ನಡ ಚಾನಲ್ ನಮ್ಮದು ನಿಮ್ಮದು ಭೇಟಿಯಾಗಿ ಇವತ್ತೆಲ್ಲ ಪರಿಪೂರ್ಣ ಸಂವಾದ ಎಲ್ಲ ಆಗಿದೆ. ತಮ್ಮ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಯಾವುದೋ ಕೆಲಸ ಸಿಕ್ಕಿದವರು ತಾನೇನು ಮಾಡಬೇಕು ಅನ್ನೋಂಥ ಅವಕಾಶಗಳನ್ನ ಆಯ್ಕೆಗಳನ್ನ ಮಾಡಿಕೊಳ್ಳುವಂಥ ಒಂದು ಪ್ರಬುದ್ಧತೆಯನ್ನು ಇವರಿಗೆ ಬರಬೇಕು. ಇವರಿಗೆ ಅದಕ್ಕಾಗಿ ಒಂದಷ್ಟು ಮಾರ್ಗದರ್ಶನ ಆಗಬೇಕು ಅನಿಸ್ತಾ ಇತ್ತು. ಅದಕ್ಕಾಗಿ ಸಾಧನಾ ಪುರಸ್ಕಾರ ಅಂತ ಕಷ್ಟಪಟ್ಟಿದ್ದಾರೆ. 85 ಮೇಲೆ ಮಾರ್ಕ್ಸ್ ತೆಗೆದಿದ್ದಾರೆ, 90 ತೆಗೆದಿದ್ದಾರೆ. ಸನ್ಮಾನ ಮಾಡೋದು ಸಂತೋಷಪಡಿಸುತ್ತೆ. ಆದರೆ ಸಂತೋಷಪಡಿಸುವಾಗ ಒಂದಷ್ಟು ಜ್ಞಾನನೂ ಕೊಡಬೇಕು, ಅನುಭವ ಇರತಕ್ಕಂಥವ್ರು ಕರೆದು ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಬೇರೆ ಕಡೆ ಬರೀ ಸಾಧನಾ ಪುರಸ್ಕಾರ ಅಂತ ಮಾಡ್ತಾರೆ. ನಾವು 1 ಡೇ ಸೆಷನ್ ಅಂತ ಮಾಡಿ ಬೇರೆ ಬೇರೆ ಇದರಲ್ಲಿ ಕ್ಷೇತ್ರಗಳಲ್ಲಿ, ಕಂಪ್ನಿಗಳಲ್ಲಿ, ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಯಶಸ್ವಿ ಆದವರು, ಸೋಲು ಅನುಭವ ಪಡೆದು ಗೆದ್ದಂಥವ್ರು ಇವ್ರನ್ನ ಕರೆದು ಅವ್ರಿಗೆ ನೇರವಾಗಿ ಅವರಿಂದ ಹೇಳಿಸಿದಾಗ ಒಂದಷ್ಟು ಆಲೋಚನಾ ಶಕ್ತಿಗಳು ಬದಲಾಗ್ತವೆ. ಆ ದೃಷ್ಟಿಯಿಂದ ಈ ಬೆಳಗಿನ ಸೆಷನ್ಲಿ ವೃತ್ತಿಪರ ಮಾರ್ಗದರ್ಶನ ಕೊಡಿಸ್ಬೇಕು. ಮಧ್ಯಾಹ್ನ ಶ್ರೀಗಳವ್ರನ್ನ ಕರೆದು ಮಾರಲ್ ಮಾರ್ಗದರ್ಶನ ಕೊಡಿಸಿ ಆಮೇಲೆ ಸನ್ಮಾನ ಮಾಡಿ ಅವ್ರ ಮಾರ್ಕ್ಸ್ ತೆಗೆದಿರೋದಕ್ಕೆ ಬೆಂತಟ್ಟಿ ಕಳಿಸಬೇಕು ಅನ್ನೋದು ಚಿಂತನೆ ಮಾಡಿ ಅದು ಪೂರ್ತಿ ಮೈಸೂರಿಗೆ ಮೊದಲು ಯೋಚನೆ ಮಾಡ್ತೀವಿ. ಸಾವಿರಾರು ವಿದ್ಯಾರ್ಥಿಗಳಾದ್ರಿಂದ ಅದು ಆಯೋಜನೆ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ KR ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡ್ತಾಯಿದ್ದೀವಿ. ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ. ಇನ್ನು ಎಚ್.ವಿ. ರಾಜೀವ್ ಸ್ನೇಹ ಬಳಗ ಇನ್ನು ಮುಂದಿನ ಎಲ್ಲ ವರ್ಷಗಳಲ್ಲೂ ಈ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ರೀತಿ ಕ್ಯಾರಿಯರ್ ಓರಿಯೆಂಟೇಷನ್ ಮತ್ತು ಸಾಧನಾ ಪುರಸ್ಕಾರ 2 ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುತ್ತೆ. ಆ ಸಂಖ್ಯೆ ಆಧಾರಿತವಾಗಿ ಸ್ಥಳ ಮತ್ತು ಇದನ್ನು ನಿಗದಿಪಡಿಸಿ ರಿಸೋರ್ಸ್ ಪರ್ಸನ್ ಕರೆಸಿ ಮಾಡಲಾಗುತ್ತೆ. ಇದು ನಮಗೆ ಇವತ್ತಿನ ಕಾರ್ಯಕ್ರಮ ನನಗೂ ತುಂಬ ಸಮಾಧಾನ ಕೊಟ್ಟಿದೆ. ಆ ಮಕ್ಕಳಲ್ಲಿರತಕ್ಕಂಥ ಉತ್ಸಾಹ, ಅವರಲ್ಲಿ ಏನು ಅದಮ್ಯವಾಗಿ ಎಲ್ಲವನ್ನು ಕೇಳಿಸ್ಕೋಬೇಕು ಅನ್ನುವಂಥ ಮಾನಸಿಕತೆ. ನನ್ನ ಪ್ರಿನ್ಸಿಪಾಲ್ ಸುದರ್ಶನ್ ಹೇಳ್ತಿದ್ರು ಅಷ್ಟು ಕೂತ್ಕೋತಾರ ಅಂತಿದ್ರು. ನನಗೀಗ ಅನಿಸ್ತಾ ಇದೆ ಬದಲಾದ ರಿಸೋರ್ಸ್ ಪರ್ಸನ್ಗಳು ಅವರು ಹೇಗೆ ಮುಟ್ತಾರೆ ಅನ್ನೋದೆಲ್ಲ ಗಮನಿಸಿದ್ರೆ ಮಕ್ಕಳುಗಳು ಕೂರ್ತಾರೆ ಅಂತ ಇದು ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದಾಗಿದೆ. ಚೆನ್ನಾಗಿ ನಡೀತಾ ಇದೆ ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚಿನ ಬದಲಾವಣೆಗಳಾಗಿರ್ಬೋದು ಅಥವಾ ಘಟನಾವಳಿಗಳಾಗಿರ್ಬೋದು, ಸರ್ ಪ್ರಶ್ನೆ ಪತ್ರಿಕೆ ಬಯಲು ಮತ್ತೊಂದು ಇವು ಎಲ್ಲ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತೆ ಅಂತ ಹೇಳಲ್ವ? ಖಂಡಿತವಾಗಿ ಅದನ್ನು ಲೋಪ ಆಗದಿದ್ದಂಗೆ ನೋಡಬೇಕಾಗಿದೆ. ಯಾಕೆಂದರೆ ಮಕ್ಕಳು ಎಷ್ಟರ ಮಟ್ಟಕ್ಕೆ ಅಂತಂದರೆ ಬೆಲ್ ಹೊಡಿತಿ ಎಕ್ಸಾಮ್ ಒಳಗೆ ಹೋಗಬೇಕು ಅನ್ನುವಾಗಲೂ ಯಾವುದೋ ಒಂದು ಟಿಪ್ಸ್ ನೋಡ್ಕೊಂಡು ಒಳಗೆ ಹೋಗ್ತಾರೆ. ಅಷ್ಟು ಒತ್ತಡದಲ್ಲಿ ಅವರು ಮಾಡ್ತಾರೆ. ನಾವಿದ್ದ ಕಾಲ ಅಲ್ಲ ಅದು. ನಾವಿದ್ದಾಗ ಪಾಸ್ ಆದರೆ ಸಾಕು ಅನ್ನೋದಿತ್ತು. ಈಗ 1 ಮಾರ್ಕ್ಸ್ ಮಿಸ್ ಆಗಬಾರ್ದು ಅಂತಾರೆ. ಆಮೇಲೆ ಬಂದು ನಮ್ಮ ಮಾಸ್ಟರ್ಗಳ ಹತ್ರ ಹೇಳ್ತಾರೆ ಅವರು, ನನಗೆ 98 ಬರಬೇಕಿತ್ತು, ಅಲ್ಲಿ 94 ಬಂದಿದೆ, ಇನ್ನು 4 ಮಾರ್ಕ್ಸ್ಗೆ ಏನಂತ ಮತ್ತೆ ಅದೇ ಲೆಕ್ಚರರು ಮತ್ತು ಆ ಮಗು ಚರ್ಚೆ ಮಾಡ್ತಾರೆ. ಮತ್ತು ಆ 4 ಮಾರ್ಕ್ಸ್ನ ಪಡ್ಕೊಳ್ಳೋಕೆ ಹೋರಾಟ ಮಾಡ್ತಾರೆ. ಇಷ್ಟು ಸೂಕ್ಷ್ಮತೆ ಇರತಕ್ಕಂಥ ಕಾಲದಲ್ಲಿ ಯಾವುದೋ ಒಂದು ಅಜಾಗ್ರತೆಯಿಂದ ಆ ಥರ ಆದಾಗ ಎಷ್ಟು ಜನ ಮಕ್ಕಳು ಓದಿದ್ದು, ಎಷ್ಟು ಜನ ಈಗ ಪಾಪ ಯಾರೋ ಅಷ್ಟು ನೀಟ್ಲಿ ಬರೆದಿದ್ದವರು ಸುಮಾರು ಜನ ಯಾರೋ ಸೆಲೆಕ್ಟೇ ಆಗಿಲ್ಲದೆ ಇರ್ಬೋದು. ಈ ಥರದ್ದು ಎಲ್ಲ ಅವಘಡಗಳನ್ನ ಜವಾಬ್ದಾರಿ ಹೊತ್ತವರು ಅದು ತಲೆ ತಗ್ಗಿಸುವುದಷ್ಟೇ ಅಲ್ಲ, ಜವಾಬ್ದಾರಿ ಕಾರಣಕ್ಕಾಗಿ ನೈತಿಕ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟು ಅವರು ಆದರ್ಶ ತೋರಿಸಿದ್ರೆ ಈ ಮಕ್ಕಳು ಮುಂದಿನ ಯುವ ಪ್ರತಿಭೆಗಳು ಹೊಸದಾಗಿ ಯೋಚನೆ ಮಾಡ್ತಾರೆ. ಇಲ್ಲಪ್ಪ ನಾನು ಸರಿ ದಾರಿಲಿ ಹೋಗಬೇಕು, ನನ್ನ ಪ್ರಯತ್ನಕ್ಕೆ ನ್ಯಾಯ ಸಿಕ್ಕಿದೆ, ಎಲ್ಲೂ ಕೂಡ ಅನ್ಯಾಯ ಮಾಡುವಂಥದ್ದು ಅವಕಾಶಗಳಿಗೆ ಈ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿಲ್ಲ. ಇಲ್ಲಾಂದರೆ ವ್ಯವಸ್ಥೆ ಬಗ್ಗೆನೇ ಅವ್ರಿಗೆಲ್ಲ ಒಂದು ಬೇಸರ ಬರುತ್ತೆ. ಅದಾಗದೇ ಇದ್ದಂಗೆ ನೋಡ್ಕೋಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ. ತಂತ್ರಜ್ಞಾನದ ಶಿಕ್ಷಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ಇತಿಮಿತಿಯಲ್ಲಿ ಇರಬೇಕು. ಮಾನವನಿಗೆ ಒಂದು ಮನುಷ್ಯತ್ವನೂ ಚಿಂತನೆ ಮಾಡ್ತಾನೆ, ಅದು ಮೆಕನೈಸ್ ಆಗಿ ಮಾಡುತ್ತೆ. ಅದಕ್ಕೆ ಮನುಷ್ಯನ ಚಿಂತನೆಗಳು ಜೊತೆಗೆ ಡೆವಲಪ್ಮೆಂಟ್ ಎರಡೂ ಸೇರಬೇಕೇ ಹೊರತು ಒಂದಾಗಬಾರ್ದು. ಸರ್, ನೀಟ್ ಈಗ ಮಕ್ಕಳುಗಳು ಸುಮಾರು ಜನ ಫೇಲ್ ಆಗಿದ್ದಾರೆ, ಈ ಥರ ಮನನೊಂದಿದ್ದಾರೆ, ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಆ ಮಕ್ಕಳಿಗೆ ನಾನು ಎಲ್ಲ ಮಕ್ಕಳಿಗೆ ಹೇಳೋದೇನಂತಂದರೆ, ಇವತ್ತಿನ ಮಾರ್ಗದರ್ಶನವೂ ಅಷ್ಟೇ. ಜೀವನ ಅಂದರೆ ಬರೀ ಡಾಕ್ಟರ್ ಅಲ್ಲ, ಜೀವನ ಅಂದರೆ ಬರೀ ಇಂಜಿನಿಯರ್ ಅಲ್ಲ. ಈಗ ನೋಡಿ, ಈ ಕಾರ್ಯಕ್ರಮ ಮಾಡ್ತಿರೋದು ನಾವು ಏನು ತುಂಬ ಓದಿ ರ್ಯಾಂಕ್ ಪಡೆದವರಲ್ಲ. ಸಾಮಾನ್ಯ ಜನರು, ಹಳ್ಳಿಯಿಂದ ಬಂದವರು, ಕನ್ನಡ ಮೀಡಿಯಮ್ ಬಂದವರು. ನೀವು ಬೆಳೀಲಿಕ್ಕೆ ವಿಫಲವಾದ ಅವಕಾಶಗಳು ಬಹಳಷ್ಟು ಕ್ಷೇತ್ರಗಳಲ್ಲಿದೆ. ಆತ್ಮಸ್ಥೈರ್ಯದಿಂದ ಸಮಾಜವನ್ನು ಎದುರಿಸಿ ವಿಶ್ವಾಸದಿಂದ ಏನಾದರೂ ಪ್ರಯತ್ನ ಮಾಡಿ ನೀವು ಗೆಲ್ತೀರಿ. ನಾನು
KNagರದಿಂದ ಬ್ರೈಟ್ ವ್ಯೂ ಕಾಲೇಜಿಂದ ಬಂದಿರೋದು. ನನ್ನ ಸೆಕೆಂಡ್ PU ರಿಸಲ್ಟ್ 98%. ಇಲ್ಲಿ ಮೈಸೂರಲ್ಲಿ ರಾಜೀವ್ ಸ್ನೇಹ ಬಳಗದವರು ಅತಿ ಹೆಚ್ಚು ಅಂಕ ಪಡೆದವ್ರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವೃತ್ತಿ ಮಾರ್ಗದರ್ಶನ ಅಂತ ಇಟ್ಕೊಂಡಿದ್ದಾರೆ ಇವತ್ತು. ಅದರಿಂದ ನಮಗೆ ತುಂಬ ಸಹಾಯಕ. ಮುಂದೆ ಯಾವ ಥರ ಯಾವ ಕೋರ್ಸಿಗೆ ಹೋಗಬೇಕು ಅಂತ, ಮತ್ತು ಈ ಥರ ಸನ್ಮಾನ ಅಥವಾ ಪುರಸ್ಕಾರ ಕೊಟ್ಟಾಗ ಇನ್ನು ಜೂನಿಯರ್ಸ್ಗಾಗಿರ್ಬೋದು ನಮಗಾದರೂ ಇನ್ನೂ ತುಂಬ ಉತ್ಸಾಹ ಬರುತ್ತೆ, ನಮಗೆ ಜಾಸ್ತಿ ಅಂಕಗಳನ್ನ ಗಳಿಸಬೇಕು ಅಂತ. ಸೊ ಥ್ಯಾಂಕ್ಸ್ ಟು ರಾಜೀವ್ ಸ್ನೇಹ ಬಳಗ. ಥ್ಯಾಂಕ್ ಯು.